ಸೊ ಅವ್ರನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಲೊಕೇಶನ್ಗೂ ಅವ್ರ ಗೆಟಪ್ಗೂ ನೋಡಿ ನೀವೇ ನೋಡ್ತಾ ಇರ್ಬೋದು ಆ್ಯಕ್ಚುಲಿ. ಇವರು ಮುರಳಿ ಅಂದ್ಕೊಂಡು ಇವರೊಂದು ಪಾತ್ರ ಮಾಡ್ತಾ ಇದ್ದಾರೆ, ಶಿವಮಂಜು ಅವರೊಂದು ಪಾತ್ರ ಮಾಡ್ತಾ ಇದ್ದಾರೆ, ರಮೇಶ್ ಒಂದು ಪಾತ್ರ ಮಾಡ್ತಾರೆ. ಇವ್ರ ಗೆಟಪ್ ಎಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ಈ ಒಂದು ಸ್ಲಮ್ಮು, ಈ ಲೊಕೇಶನ್ ಅದಕ್ಕೆಲ್ಲ ಹೇಗಿದೆ, ಪಕ್ಕ ಹೇಗೆ ಬೇಕೋ ಹಾಗೆ ಇದೆ ಅಂತ ಆ್ಯಕ್ಚುಲಿ. ಸೊ ಮತ್ತೆ ಹೇಳಿ ಸರ್, ಇದು ನಿಮ್ಮ ಟೀಮ್. ಚಪ್ಪರ್ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಹೆಂಗೆ ಮಾಡ್ತಾನೆ ನಾನು, ಕೈ ಬಾಯೆಲ್ಲ ಅಲ್ಲಾಡ್ಸ್ಕೊಂಡು. ಥ್ಯಾಂಕ್ ಯು. ಸೊ ಅವನ ಸ್ಟೈಲು ಅಲ್ಲ, ಇನ್ನೊಂದು ಈ ಚಿತ್ರದ ಕತೆಗೆ ಬೇಕಾಗಿರೋದು ಇದೇ ರೀತಿಯ ಒಂದು ಪಾತ್ರಗಳು ಅಂದ್ಕೊಳ್ತೀನಿ. ಇಲ್ಲಿ ಯಾವುದೇ ಥರ ಒಂದು ಗ್ಲಾಮರಸ್ ಆಗಲಿ ಅಥವಾ ಒಂದು ಹೀರೋಯಿಸಮ್ ಆಗಲಿ ಈ ಥರ ಆಗಿರ್ಬೇಕು ಅಂತೀನಿ. ಇಲ್ಲಿ ಹೇಗಿರ್ಬೇಕು ಅಂದರೆ ಜನ ನೋಡಿದ ಕೂಡಲೇ ಅವರು ಇವರೊಬ್ರು ನಟ ಅನ್ನೋಕ್ಕಿಂತ ಪಾತ್ರದಲ್ಲಿ ಒಂದು ಲೀನ ಆಗಬೇಕು. ಹೌದು, ಯಾಕೆಂದರೆ ಪ್ರತಿಯೊಬ್ಬನು ಬೆಳಗಿರಲ್ಲ, ಪ್ರತಿಯೊಬ್ಬನು ಕಪ್ಪಗಿರಲ್ಲ, ಪ್ರತಿಯೊಬ್ಬನು ಸ್ಮಾರ್ಟ್ ಇರಲ್ಲ, ಪ್ರತಿಯೊಬ್ಬನು ಸಿಕ್ಸ್ ಪ್ಯಾಕ್ ಮಾಡ್ಕೊಂಡಿರಲ್ಲ. ಕರೆಕ್ಟ್. ಪ್ರತಿಯೊಬ್ಬ ಮನುಷ್ಯನು ವರ್ಲ್ಡಲ್ಲಿ ಎಷ್ಟು ಜನ ಇದ್ದಾರೆ, ಹಿಂಗೂ ಇರ್ತಾನೆ, ಹಂಗೂ ಇರ್ತಾನೆ. ಬಟ್ ಎಲ್ಲರೂ ಕಲಾವಿದರು. ಪ್ರಪಂಚ ಭೂಮಿ ಮೇಲೆ ಜೀವನ ಪ್ರತಿಯೊಬ್ಬ ಮನುಷ್ಯನೂ ಒಬ್ಬ ಕಲಾವಿದಾನೆ. ಬಟ್ ಅದರಲ್ಲಿ ಪಾತ್ರಗಳು, ನಾವೆಲ್ಲ ಒಂದು ಪಾತ್ರಗಳು. ಸೊ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು. ಇವನೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ನೋಡಿ, ಅವನಿಗೆ ಕಾಲಿಲ್ಲ. ಸೊ ಅಂದರೆ ಇವನು ಕಾಲಿಲ್ಲ ಅಂದರೆ ಇವನಿಗೆ ಒಂದು ಸ್ವಲ್ಪ ಹೊಟ್ಟೆ ಇದೆ. ಎಲ್ಲ ಸಿನಿಮಾದಲ್ಲೂ ಸಿಕ್ಸ್ ಪ್ಯಾಕು ಅದು ಇದು ಮಾಡ್ತಾರೆ, ನಾನು ಫ್ಯಾಮಿಲಿ ಪ್ಯಾಕ್ ಮಾಡ್ಕೊಂಡೆ. ಡಿಫ್ರೆಂಟ್ ಆಗಿರಲಿ. ಇನ್ನು ಇವ್ರನ್ನ ಕೇಳಂಗಿಲ್ಲ ನಮ್ಮ ಮುರಳಿಯವರು. ಅವ್ರದ್ದೇ ಒಂದು ಸ್ಟೈಲು, ಡಿಫ್ರೆಂಟ್ ಸ್ಟೈಲು. ಬಟ್ ಏನಂದರೆ ಆ್ಯಕ್ಷನ್ ಅಂದ ತಕ್ಷಣ ದಾಣ ಏನು ನಿಂತ್ಕೊಂಡ್ಬಿಡ್ತಾರೆ ಹಿಂಗೆ. ಸಿನಿಮಾ ಕಥೆನ ಅವ್ರು ರೈಡ್ಸ್ ತೊಗೊಬೇಕನ್ನ ರೆಡಿ ಆಗಿದ್ರು ಅನ್ಸುತ್ತೆ. ಹೌದು. ಅವ್ರು ತಗೊಂಡು ನನಗೆ 3 years ಮುಂದೆ ಕೇಳಿದ್ರು ಅವ್ರಿಗೆ, ನೀವೇ ಮಾಡಿ ಅನ್ಕೊಂಡು. ಅವಾಗಿಂದನೇ ಪ್ರಿಪೇರ್. ನಾನು ಹೇಳಿದೆ, ಅವ್ರು ಹೆಂಗಿದ್ರು ಅಂದರೆ ಇಷ್ಟಪ್ಪ ಇದ್ರು ಅವರು. ಇದು ಸೇಮ್ ಈ ಥರನೇ ಫ್ಯಾಮಿಲಿ ಪ್ಯಾಕ್ ಮಾಡ್ಕೊಂಡಿದ್ರು. ಸಿನಿಮಾ ಮಾಡೋಕ್ಕೆಲ್ಲ ಫುಲ್ ಕಮ್ಮಿ ಆಗ್ಬಿಟ್ಟವ್ರೆ ಪೂರ. ಅಂದರೆ ಎಷ್ಟು ಶ್ರದ್ಧೆ ಇದೆ ಅಂದರೆ ಪ್ರತಿಯೊಬ್ಬರಿಗೂ ಇಲ್ಲಿ. ಸೊ ಆ ಕ್ಯಾರೆಕ್ಟರ್ಗಳಿಗೆ ಹೆಂಗೆ ಬೇಕು, ಆ ಕ್ಯಾರೆಕ್ಟರ್ಗಳು ಯಾವ ಥರ ಬೇಕು ನೋಡಿ. ಹೇರ್ ಸ್ಟೈಲ್ ಆಗಲಿ ನೋಡಿ, ಇವನು ಹೇರ್ ಸ್ಟೈಲ್ ಬಿಟ್ಟ ಸುಮಾರು 3-4 months ಹೇರ್ ಸ್ಟೈಲ್ ಬಿಟ್ಟಿಯಾನೆ. ಅವರು ಅಷ್ಟೇ, ಇವನು ಅಷ್ಟೇ. ಇವನು ಮೊನ್ನೆ ಕಟ್ ಮಾಡಿಸಿದ್ರು ಮಹೇಶನ. ಬಟ್ ನಮ್ಮದು ಅವಾಗ ಕಟ್ ಆಯ್ತದೆ, ಬರ್ತಾ ಇರ್ತದೆ. ಇಟ್ಸ್ ಗುಡ್. ಎಲ್ಲರೂ ಆ ಪಾತ್ರಧಾರಿಗಳು ಆಮೇಲೆ ಅದಕ್ಕೆ ತುಂಬ ಅನುಭವಿಸ್ ಮಾಡ್ತಿದ್ದಾರೆ, ತುಂಬ ಖುಷಿ. ಓಕೆ, ಇವಾಗ ಪ್ರೇಮ್ 2ನೇ ಬಾರಿ ನಾಯಕರಾಗ್ತಾ ಇದ್ದಾರೆ. ಆ್ಯಕ್ಚುಲಿ ಹಿಂದೆ ನಿಮ್ಮದೇ ಒಂದು ನಿರ್ದೇಶನದ ಒಂದು ಪ್ರೀತಿ ಹಾಕಿ ಭೂಮಿ ಮೇಲೆ ಆಗಿತ್ತು ಆ್ಯಕ್ಚುಲಿ. ಸೊ ಇವಾಗ ಸುಮಾರು ಒಂದು 4 ವರ್ಷ ಗ್ಯಾಪ್ ಆಯಿತು, ಒಂದು 4 ವರ್ಷಗಳ ನಂತರ ಮತ್ತೆ ಆಗ್ತಾಯಿದೆ. ಸೊ ಇಲ್ಲಿ ಏನೊಂದು ಚೇಂಜಸ್ ಇದೆ ಇಲ್ಲಿ ನೀವು, ಯಾಕಂದರೆ ನೀವು ಡೈರೆಕ್ಟರ್ ಆಗಿದ್ದವರು ಇವಾಗ ಮತ್ತೆ ನಾಯಕ ನಟರಾಗ್ತಿದ್ದಾರೆ, ಮಹೇಶ್ ಬಾಬು ನಿರ್ದೇಶನ ಮಾಡ್ತಾರೆ. ಬಟ್ ಆದರೂ ಕೂಡ ಇಲ್ಲಿ ನಿಮ್ದು ಏನಂತ ಒಂದು, ಈಗ ಸಿನಿಮಾದಲ್ಲಿ ಈಗ ಡೈರೆಕ್ಟರ್ ಆಗಿರೋರು ನಾರ್ಮಲ್ ಆಗಿ ಆ್ಯಕ್ಟ್ ಮಾಡೋ ಸ್ವಲ್ಪ ಕಷ್ಟನೇ, ನನಗೆ ಗೊತ್ತಿರೋ ಮನಸ್ಸು ಏನೋ ಒಂದು ಶಾರ್ಟ್ ತಪ್ಪಾದಾಗ ಇದ್ಯಾಕೆ ಹಿಂಗೆ ಮಾಡಬಾರ್ದು ಅಂತ ಓಡ್ತಾ ಇರುತ್ತೆ. ಅದು ಕಾಮನ್, ಖಂಡಿತ. ಅದು ತಲೆ ಹೋಗ್ತಾ ಇರುತ್ತೆ ಅದನ್ನ. ನಾನು ಅದಕ್ಕೆ ಆ್ಯಕ್ಚುಲಿ ಮುಂಚೆ ಮುರಳಿಯವ್ರ ತಂದು ಪಿಕ್ಚರ್ ತೋರಿಸಿದಾಗ ತುಂಬ ಚೆನ್ನಾಗಿದೆ ಮುರಳಿಯವರೇ, ಮಾಡೋಣ ನೀವು ನಮ್ಮ ಟೀಮ್ಗಳು ಫ್ರೆಂಡ್ ಸರ್ಕಲಲ್ಲಿ ಪಿಕ್ಚರ್ ಮಾಡೋಣ, ಯಾಕಂದರೆ ಚೆನ್ನಾಗಿರ್ತದೆ. ಸೊ ಯಾರು ಹೀರೋಗಳಲ್ಲ, ಯಾರು ಸ್ಟಾರ್ಗಳಲ್ಲ, ಯಾರು ಇದಿಲ್ಲ. ಸೊ ಆ ಥರ ಮಾಡೋಣ ಅಂತ ಅದು ಮಾಡಿದೆ. ಸ್ಕ್ರಿಪ್ಟ್ ಕೂತಾಗ ಕೆಲವು ಚೇಂಜಸ್ ಮಾಡಿದ್ವಿ, ಯಾಕಂದರೆ ಅಲ್ಲಿ ನೇಟಿವಿಟಿಗೂ ನಮ್ಮ ನೇಟಿವ್ ಕೆಲವು ಚೇಂಜಸ್ ಮಾಡಿದ್ವಿ. ಮಾಡಾದ್ಮೇಲೆ ಮಹೇಶಣ್ಣ ನಾವೆಲ್ಲ ಕೂತ್ಕೊಂಡು ಅಲ್ಲೇ ಎಲ್ಲ ರೆಡಿ ಮಾಡಿದ್ವಿ ಅದನ್ನ. ಸೊ ಇಲ್ಲಿ ಕಥೆನೇ ನಾಯಕ ಅಂತ, ಕಥೆಯಿಂದ ಒಂದು ಚಿತ್ರದ ಪಾತ್ರಗಳಿಗೆ ಒಂದು ಜೀವ ಬರುತ್ತೆ ಅಂತ. ಓಕೆ, ಎಷ್ಟು ದಿನ ಒಂದು ನಿಮ್ಮ ಶೂಟಿಂಗ್ ಪ್ಲಾನ್ ಎಲ್ಲೆಲ್ಲಿ ಮಾಡಬೇಕು ಅಂತ? ಸೊ ಇಲ್ಲಿ ನಡೀತಾ ಇದೆ ಈಗ. ಆಲ್ರೆಡಿ ಸಾಂಗ್ಸ್ ಎಲ್ಲ ರೆಡಿ ಆಗ್ತಿದೆ. 3 ಸಾಂಗ್ಸ್ ರೆಡಿ ಆಗಿದೆ ಈಗ. 3 ಸಾಂಗ್ಸ್ ಅಂದರೆ ಆಲೇ ನಮಗೆ 6 months ಮಾಡ್ತೇನೆ ಇದೀವಿ ಸಾಂಗ್ಸ್ಗಳು. ನಿಮ್ಗೆ ಗೊತ್ತೇ ಇದೆ. ನಮ್ಮ ರಂಗಣ್ಣ, ನೀವು ಮರ್ತುಬಿಟ್ಟಿದೆ, ಸಾರಿ ನಾನು ಹೇಳೋದು ಮರ್ತುಬಿಟ್ಟೆ. ನಮ್ಮ ರಂಗಣ್ಣ ಒಂದು ಸಾಂಗ್ ಬರ್ದಿದ್ದಾರೆ, ತುಷಾರ್ ರಂಗನಾಥ್ ಅವರು. ಅದು ನಿನ್ನೆ ಫೈನಲ್ ಆಗಿ ಹೋಯ್ತು. ನಿನ್ನೆ ಒಂಚೂರು ಏನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು, ಅದನ್ನ ಒಂದು ಚರಣ ಸ್ವಲ್ಪ ಇದಿತ್ತು, ಅದನ್ನು ಕರೆಕ್ಷನ್ ಮಾಡಿ ಸೊ ಅದನ್ನು ಕಳಿಸಿದ್ದೀನಿ. ವೆರಿ ಗುಡ್. ಅದಂದರೆ ಅದು ಟಾಪ್ ಹಿಟ್ ಸಾಂಗ್ ಅದು ಈ ಇಯರ್ ಆ ಮಟ್ಟದ ಒಂದು ಸಾಂಗ್. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೈಟಲ್ ಸಾಂಗು ಅಡ್ಡ ಬಾಯ್ಸ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಾದಮೇಲೆ ನಾವು ಇಲ್ಲಿ ಸಾಂಗ್ಸ್ ಅಂತೂ ಬೆಂಗಳೂರು ಕಡೆ ಯಾವುದು ಮಾಡಲ್ಲ, ಯಾಕೆಂದರೆ ಇಲ್ಲಿ ನೇಟಿವಿಟಿ ನಮಗೆ ಆ ನೇಟಿವಿಟಿ. ಸೊ ಕೊಳ್ಳೇಗಾಲ ಆ ಸೈಡ್ ಹೋಗ್ತೀವಿ. ಸೊ ಆಮೇಲೆ ಒಂದು ಸಾಂಗ್ ಬಂದ್ಬಿಟ್ಟು ಒಂದು ಯಾವುದೋ ಗೆಸ್ಟ್ ಅಪಿಯರೆನ್ಸ್ ಒಂದು ಹುಡುಗಿ ಮಾಡುತ್ತೆ. 2 ಇದ್ದಾರೆ ಇದರಲ್ಲಿ. ಯಾರು ಮಾಡ್ತಾರೆ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಾವು. ಪ್ರೇಮಠದಲ್ಲಿ ಹೀರೋಯಿನ್ನು ಮಾಡ್ತಿದ್ದಾರೆ ಆಲ್ರೆಡಿ. ಸೊ ಒಂದು ಸಾಂಗ್ ಇನ್ನು 2 songs ಗೆಸ್ಟ್ ಅಪಿಯರೆನ್ಸ್, 2 songs ಬರುತ್ತೆ. ಒಂದು ಸಾಂಗ್ ಒಂದು ಜಾತ್ರೆದ ಒಂದು ಸಾಂಗ್ ಬರುತ್ತೆ, ಹೋಲ್ಡ್ ಜಾತ್ರೆ. ಅದು ಹೆಂಗೆ ಅಂದರೆ ಟ್ಯೂಬ್ ಲೈಟ್ಗಳು ಅವಾಗ ಹೆಂಗೆ ಹಳೆ ಕಾಲದ ಆ ಥರದೊಂದು. ಇನ್ನೊಂದು ಓಪನಿಂಗ್ ಒಂದು ಸಾಂಗ್ ಇದೆ,
ಅದು ಐ ಥಿಂಕ್ ಬಾಂಬೆಯಿಂದ ಯಾವುದೋ ಒಂದು ಹೋದ ಸರಿ ಮಲ್ಲಿಕಾ ಸರ್ ಕರ್ಸಿದ್ವಿ, ಯಾನಾಗುತ್ತಂಗೆ ಕರ್ಸಿದ್ವಿ. ಈ ಸರಿ ನೋಡೋಣ ಯಾರನ್ನ ಹುಡುಕ್ತಾ ಇದ್ವಿ. ಮತ್ತೆ ಹೇಳೋದು ಬೇಡ ಅಂತ, ಮತ್ತೆ ಹೇಳೋದು ಬೇಡ ಅಂತಿಲ್ಲಪ್ಪ, ಆ ಥರ ಏನಿಲ್ಲ. ಕರ್ಸ್ಮೇಲೆ ಹೇಳೋಣ ಅಂತ ಇಲ್ಲ, ಕರ್ಸಿದ ಮೇಲೆ ಸುಮ್ಮನೆ ಹೇಳಿದ್ರೆ ಗೊತ್ತಾ, ಓ ಪ್ರೇಮ್ ಹೇಳ್ದ, ಪ್ರೇಮ್ ಹಂಗಂದ, ಪ್ರೇಮ್ ಹಿಂಗಂದ, ಇದೊಂದು ನ್ಯೂಸ್ಗಳು ಯಾಕೆ ಬೇಕು ಅದು. ಸೊ ಅದಕ್ಕೆ ಯಾರು ನಮಗೆ ಆ ಟೈಮ್ಗೆ ಸೆಟ್ ಆಗ್ತಾರೆ, ಯಾವ ಟೈಮ್ಗೆ ಫ್ರೀ ಡೇಟ್ ಸಿಗುತ್ತೆ, ಖಂಡಿತ ಅವ್ರನ್ನ ನಾವು 3 ಜನ ಟ್ರೈ ಮಾಡಿ. ಬೆಳಿಗ್ಗೆ ಬಂದು ಇಳಿದ ಕೂಡಲೇ ಫಸ್ಟ್ ಆ ಥರ ಇಲ್ಲ, ನಾನು ಬಾಂಬೆಗೆ ನಾನು ಮುಡಿ ಹೋಗಿ ಬಂದ ತಕ್ಷಣ ಆನ್ಸರ್ ಮಾಡ್ಬಿಡ್ತೀನಿ. ಸೊ ಆ ಥರ ಎಲ್ಲಾನು ತುಂಬ ಇದಾಗಿ ನಡೀತಿದೆ. ಸೊ ಈಗ ಇಲ್ಲಿಂದ ಶೆಡ್ಯೂಲು 30 ತಾರೀಕುವರೆಗೂ ಬೆಂಗಳೂರು ನಡೀತೆ, 30 ಮೇಲೆ ಆ ಕಡೆ ಶಿಫ್ಟ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಪ್ರೇಮ್ ಅಡ್ಡ ಗಣೇಶನ ಹಬ್ಬ ಅನ್ಬೋದಾ? ಗಣೇಶನ ಹಬ್ಬಕ್ಕೆ ಏಪ್ರಿಲ್ ಮೇ ಅಲ್ಲಿ. ಮಾರ್ಚ್ ಯುಗಾದಿಗೆ ಆಡಿಯೋ ರಿಲೀಸ್ ಆಗುತ್ತೆ. ಸೊ 1 ಮಂತ್ ಗ್ಯಾಪ್ ಪಿಕ್ಚರ್ ರಿಲೀಸ್ ಆಗುತ್ತೆ. ಸೊ ಸಿನಿಮಾ ಮತ್ತು ಇನ್ನು ಯಾವುದೇ ರೀತಿ ಒಂದು ಬದಲಾವಣೆ ಈಗ ಟೈಟಲ್ ವಿಷಯಕ್ಕೆ ಬಂದರೆ ಪ್ರೇಮ್ ಅಡ್ಡ, ಹೌದು, ಫೈನಲ್ ಆಗಿ ತೆರೆ ಮೇಲೆ ಕಾಣಿಸೋದು ಪ್ರೇಮ್ ಅಡ್ಡ ಸಿನಿಮಾ. ಖಂಡಿತ. ಸೊ ಮೇ ತಿಂಗಳಲ್ಲಿ ನೋಡ್ಬೋದು. ಎಸ್ ಎಸ್, ಫೈನ್, ಒಳ್ಳೇದಾಗಲಿ. ಥ್ಯಾಂಕ್ಸ್. ಮಾಡಿ ಆದಷ್ಟು ಬೇಗ ಸಿನಿಮಾ ಮುಗಿಸಿ ಪ್ರೇಮ್ ಅಡ್ಡ ಬರಲಿ. ಮತ್ತೆ ನಿರ್ದೇಶನಕ್ಕೆ ಹೋಗಿ ನಿಮ್ದು ಏನೇನು ಮಾಡ್ತಾ ಇದ್ದಾರೆ ನಿರ್ದೇಶನದ, ಫಸ್ಟ್ ಇವಾಗ ರಿಲ್ಯಾಕ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಆರಾಮಾಗಿ ಯಾಕೆ ಮಾಡ್ತೀವಿ. ಹಳ್ಳಿ. ಇಟ್ಸ್ ಗುಡ್, ನೈಸ್, ಫೈನ್ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಮಿಲ್ಲರ್. ನಿಮಗೂ ನೀವು ಅಷ್ಟೇ, ನೆಕ್ಸ್ಟ್ ಆದರೂ ಫ್ಯಾಮಿಲಿ ಪ್ಯಾಕ್ ಕಡಿಮೆ ಮಾಡ್ಕೊಳ್ಳಿ. ಫೈನ್, ಥ್ಯಾಂಕ್ ಯು ವೆರಿ ಮಚ್. ಫೈನ್, ನೋಡಿದ್ರಲ್ಲ. ಸೊ ಪ್ರೇಮ್ ಅಡ್ಡ ಒಂದು ಸಾಕಷ್ಟು ಒಂದು ರಿಯಾಲಿಟಿ. ಇಲ್ಲಿ ಇನ್ನೊಂದು ಚಿತ್ರದ ಬಗ್ಗೆ ಮಾತುಗಳಿಗಿಂತ ಜಾಸ್ತಿ ನಾವು ಸ್ಲಮ್ ಬಗ್ಗೆನೂ ಮಾತಾಡಿದ್ವಿ. ಯಾಕಂದರೆ ಇಲ್ಲೊಂದು ಇರೋ ಒಂದು ಪ್ಲೇಸು, ಆ ಲೊಕೇಶನ್ ಆ ರೀತಿ ಇತ್ತು. ಯಾಕಂದರೆ ಆ ಪ್ಲೇಸಲ್ಲಿ, ಸ್ಲಮ್ಮಲ್ಲಿ ಈ ಸಿನಿಮಾದವ್ರಿಗೆ ಸಾಕಷ್ಟು ಉಪಯೋಗ, ಸಾಕಷ್ಟು ಸಿನಿಮಾಗಳು ಮಾಡ್ಕೊಳ್ತಾರೆ. ಇವನು ಪ್ರೇಮ್ ಅವರು ಹೇಳ್ದಂಗೆ ಇಲ್ಲ, ಈ ಜಾಗದಲ್ಲೆಲ್ಲ ಜಾಸ್ತಿ ಅಮೌಂಟ್ ಖರ್ಚಾಗದೆ ಫ್ರೀಯಾಗಿ ಆಗುತ್ತೆ. ಬಟ್ ಇದರಿಂದ ಈ ಸ್ಲಮ್ ಅವ್ರಿಗೆ ಏನು ಉಪಯೋಗ ಆಗ್ತಾ ಇದೆ, ಸೊ ಅದ್ರ ಬಗ್ಗೆ ಇನ್ನೂ ಯಾರೂ ಒಂದು ಜಾಸ್ತಿ ತಲೆನೂ ಕೆಡಿಸ್ಕೊಂಡಿಲ್ಲ. ಇನ್ನು ಸರ್ಕಾರ ಆದರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸೊ ಈ ಚಿತ್ರದ ವಿಶೇಷದ ಜೊತೆಗೆ ಅಟ್ಲೀಸ್ಟ್ ಇದರಿಂದ ಸ್ಲಮ್ ಅವರಿಗೆ ಏನೋ ಒಂದು ಉಪಯೋಗ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.